ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು HVSK ವ್ಲಾಗ್ಸ್. ತುಂಬ ದಿನ ಆದಮೇಲೆ ಐ ಆಮ್ ಬ್ಯಾಕ್ ವಿತ್ ಲಂಚ್ ಬಾಕ್ಸ್ ಸೀರೀಸ್, ಅಂದರೆ ಫುಡ್ ಲಂಚ್ ಬಾಕ್ಸ್ದು ಮಿನಿ ವ್ಲಾಗ್ಸ್ ಜೊತೆ ಅಗೈನ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಬೇಬಿ ಸಿಟ್ಟಿಂಗ್ ಜಾಯಿನ್ ಮಾಡಿದ್ವಿ. ಇವತ್ತಿಂದ ಲಂಚ್ ಬಾಕ್ಸ್ ಕೂಡ ಕೊಡಬೇಕು. ಸೊ ಫುಡ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪಾಲಕ್ಕು, ಒಂದೆಲ್ಗೆ ಮತ್ತು ಬೀಟ್ರೋಟು, ಕ್ಯಾರೆಟ್ ಎಲ್ಲ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ದೋಸೆಗೆ ರೆಡಿ ಮಾಡ್ಕೊಂಡಿದ್ವಿ. ಸೊ ಆ ದೋಸೆ ಹಿಟ್ಟಿಗೆ ನಾನಿವಾಗ ಒಂದೆಲ್ಗೆ ಮತ್ತು ಬೀಟ್ರೋಟ್ನ ಸಣ್ಣದಾಗಿ ತುರಿದು ಹಾಕೋತಾ ಇದ್ದೀನಿ. ಇದು ಇಲ್ಲಿ ಟಿಫನಿಗೆ ಅವಳಿಗೆ ಮಾರ್ನಿಂಗು ತುಂಬ ಹೆಲ್ದಿಯಾಗಿ ಇರುತ್ತೆ. ನಾವು ಪ್ಲೇನ್ ದೋಸೆ ತಿನ್ನೋದಕ್ಕಿಂತ ಈ ರೀತಿ ಏನಾದ್ರು ವೆಜಿಟೇಬಲ್ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ನಾವು ಯೂಶ್ವಲಿ ಜಾಸ್ತಿ ಕೊಬ್ಬರಿ ಎಣ್ಣೆ, ಈ ಥರ ಕಡಲೆಕಾಯಿ ಎಣ್ಣೆಯನ್ನೇ ಮನೇಲಿ ಜಾಸ್ತಿ ಯೂಸ್ ಮಾಡೋದು. ಸೊ ಫೈನಲಿ ಆಗಿದೆ ಅವಳಿಗೆ ಬೀಟ್ರೋಟ್ ದೋಸೆ. ಅದಕ್ಕೆ ಸ್ವಲ್ಪ ತುಪ್ಪ, ಇದು ನಾವು ಮನೇಲೇ ಮಾಡಿರೋ ತುಪ್ಪ, ಅದ್ರ ಜೊತೆ ಸ್ವಲ್ಪ ಚಟ್ನಿ ಹಾಕಿ ಈಗ ಅವಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ನಾವು ಮಕ್ಕಳಿಗೆ ಫುಡ್ ರೆಡಿ ಮಾಡುವಾಗ ಏನೆಲ್ಲ ಆ್ಯಡ್ ಮಾಡ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪು ಎಲ್ಲ ಹೇಗೆ ಆ್ಯಡ್ ಮಾಡ್ಬೋದು ಅಂತಲೇ ಯೋಚನೆ ಮಾಡಬೇಕಾಗಿರುತ್ತೆ. ಇದಕ್ಕೆ ಚಪಾತಿ ದೋಸೆ ತುಂಬ ಈಸಿ. ನೆಕ್ಸ್ಟ್ ಈಗ ಅವಳು ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಪಣಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಪಾಲಕ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪಾಲಕ್ ಬೇಕಿದ್ರೆ ನಾವು ಬೇಯಿಸಿ ರುಬ್ಬಿ ಕೂಡ ಹಾಕೋಬೋದು, ನಮ್ಮ ಇಷ್ಟ ಹೇಗೆ ಮಾಡಿದ್ರು. ಒಂದೊಂದು ದಿನ ಒಂದೊಂದು ಥರ ಮಾಡ್ಕೋಬೋದು. ಸೊ ಇದು ಅವಳಿಗೆ ಬಾಕ್ಸ್ಗೆ ಅಂತ, ಇದು ಫಸ್ಟು ಟಿಫನ್ ಬಾಕ್ಸ್ ಅವಳಿಗೆ. ನಾವೇ ಪೀಸ್ ಮಾಡಿ ಹಾಕ್ಬಿಡ್ತಾಯಿದ್ದೀವಿ. ಸೊ ಬಾಟ್ಲಿಗೆ ಸ್ವಲ್ಪ ಜೀರಿಗೆ ಮತ್ತು ತುಳಸಿ ಹಾಕಿ ಕಾಯಿಸಿದ ಬಿಸಿನೀರು, ಇವಾಗ ವೆದರ್ ಈ ಥರ ಕೋಲ್ಡ್ ಇರೋದ್ರಿಂದ. ಸೊ ಫೈನಲಿ ಅವಳು ಲಂಚ್ ಬ್ಯಾಗ್ ರೆಡಿ ಆಯಿತು, ಲಂಚ್ ಬಾಕ್ಸ್ ರೆಡಿ ಆಯಿತು. ಫಸ್ಟ್ ಡೇ ವಿತ್ ಲಂಚ್ ಬಾಕ್ಸಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳು. ಒಬ್ಬೊಬ್ಬರು ಒಂದೊಂದಂತ ರೆಡಿ ಮಾಡಿಕೊಂಡು ಅವಳಿಗೆ 9:30 ಆಗೇ ಹೋಯಿತು. ಡ್ರಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ಮೇಲೆ ನಾನು ನಿಮ್ಮ ಜೊತೆ ಫುಡ್ ವ್ಲಾಗ್ನ ಶೇರ್ ಮಾಡ್ತಾ ಇರ್ತೀನಿ. ಡೈಲಿ ಟಿಫನ್ ಮಕ್ಳಿಗೆ ಏನು ಮಾಡೋದು ಏನು ಅಂತ. ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.